ಪುಸ್ತಕ ಸಂತೆಯಲ್ಲಿ 25 ಮಳಿಗೆಗಳಿದ್ವು, ಎರಡನೇ ಪುಸ್ತಕ ಸಂತೆಯಲ್ಲಿ 50 ಇದ್ವು, ಈಗ 100 ಮಳಿಗೆ ಆಗಿದ್ದಾವೆ. ಆದರೆ ಅದು ಪ್ರಮಾಣ ದೊಡ್ಡದಾಗ್ತಾ ಹೋಗ್ತಿದೆ. ಮತ್ತು ಕಳೆದ ಬಾರಿ ನಾವೆರಡೂ ಸರಿ ಸಂಜೆ ಕಾರ್ಯಕ್ರಮಗಳು ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ. ಪ್ರತಿ ದಿವಸ ಸಂಜೆಗೆ ಒಂದು ಜಾನಪದ ಗೀತೆ, ಭಾವಗೀತೆ, ಈ ಥರದ್ದು ಚಿತ್ರಗೀತೆ ಮಾಡಿದ್ವಿ. ಬಟ್ ಇವತ್ತು ಒಂದು ಲಿಟ್ರೇಚರ್ ಫೆಸ್ಟಿವಲ್, ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯಿತು ಹಾಗೆ ಪ್ರತಿ 45 ನಿಮಿಷಕ್ಕೂ ಒಂದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಮುಖ್ಯವಾಗಿ ಈ ಸಂತೆ ಮಕ್ಕಳನ್ನು ಕೇಂದ್ರೀಕರಿಸಿದ್ದೀವಿ. ಯಾಕಂದರೆ ದೊಡ್ಡವ್ರಿಗೆ ಸಮಸ್ಯೆ ಇಲ್ಲ, ನಮ್ಮ ವಯಸ್ಸಿನವ್ರಿಗೆ ಕನ್ನಡ ಓದೋದು, ಬರೆಯೋದು, ಮಾತಾಡೋದು ಸಮಸ್ಯೆಯೇ ಅಲ್ಲ. ಸಮಸ್ಯೆ ಇರುವಂಥದ್ದು ಜೆನ್ಜಿ ಮತ್ತು ಆಲ್ಫಾ ಜನ್ರೇಷನ್ಗೆ. ಅವರನ್ನು ಒಳಗೊಳ್ಳಬೇಕು. ಅವ್ರು ಒಂದ್ಸರಿ 2 ಲಕ್ಷ ಪುಸ್ತಕ ನೋಡಿದ ತಕ್ಷಣ ಅವರಲ್ಲಿ ಹುಟ್ಟುವಂತಹ ಬೆರಗು, ಅವರು ಹುಟ್ಟುವಂತಹ ಆಸಕ್ತಿ ಈ ಪುಸ್ತಕ ಸಂತೆಗೆ ಒಂದು ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಈ ಮಕ್ಕಳನ್ನ ಉದ್ದೇಶ ಇಟ್ಕೊಂಡು ಮಾಡಿರೋದ್ರಿಂದ ಮಕ್ಕಳು ಕೊಂಡ್ಕೊಳ್ಳುವಂಥ ಪುಸ್ತಕಗಳಿಗೆ ಏನಾದರೂ ಡಿಸ್ಕೌಂಟ್ ಅಂತ ಫಿಕ್ಸ್ ಮಾಡಿ 100% ಎಲ್ಲ ಪ್ರಕಾಶಕರು ಒಪ್ಕೊಂಡಿದ್ದಾರೆ. ಸುಮಾರು ಒಂದು 20% ಅಷ್ಟು. ಆ್ಯಕ್ಚುಲಿ ಪುಸ್ತಕಗಳಿಗೆ ಡಿಸ್ಕೌಂಟ್ ಕೇಳಬಾರ್ದು. ಪುಸ್ತಕಗಳಿಗೆ ರೈತರು ಬೆಳೆಯೋದಕ್ಕೆ ಮತ್ತು ರೈತರು ಬೆಳೆಯೋದಕ್ಕೆ ಎರಡಕ್ಕೂ ಕೇಳಬಾರ್ದು ಡಿಸ್ಕೌಂಟ್. ಆದರೂ ನಮ್ಮ ಇಬ್ಬರದ್ದು ಕಾನ್ಸಂಟ್ರೇಟ್ ಅದರ ಮೇಲೇ ಇರುತ್ತೆ. ಅವಾಗ ತರಕಾರಿ ಗುಡ್ಡೆ ನೋಡಿದಾಗ ಅಲ್ಲೇ ಡಿಸ್ಕೌಂಟ್ ನಾವು ಕೇಳೋದು, ಪುಸ್ತಕ ನೋಡಿದ್ರೆ ನಾವು ಕೇಳೋದು. ಮಾಲ್ಗೋಗಿ ಯಾರು ಡಿಸ್ಕೌಂಟ್ ಕೇಳೋದು, ಒಂದು ಸ್ವಲ್ಪ ಪ್ರೆಸ್ಟೇಜ್ ಫೀಲ್ ಆಗ್ತದೆ. ಈ ರೈತರು ಮತ್ತು ರೈತರ ಹತ್ರ ಯಾಕೆ ಇಷ್ಟೊಂದು ಚೌಕಾಸಿ ಗೊತ್ತಿಲ್ಲ. ಆದರೂ ಮಕ್ಕಳಿಗೋಸ್ಕರ ಒಂದು 15-20% ಇಟ್ಟಿರ್ತೀವಿ ಖಂಡಿತ. ಯಾವ ಪ್ರಮುಖ ಪ್ರಕಾಶನಗಳು ಯಾವ ಬರ್ತದೆ ಲಾಸ್ಟ್ ಟೈಮ್ ಬಿಟ್ಟು ಈ ಸರಿ ಹೊಸದೇ ಅದರಲ್ಲಿ? ಸರ್, ಒಟ್ಟು 100 ಮಳಿಗೆ ಅಂತ ಹೇಳಿದ್ರು. ಅದರಲ್ಲಿ ನಾವು ಫಿಲ್ಟರ್ ಮಾಡಿದ್ವಿ. ಈ ಅಡುಗೆ ಸಾಹಿತ್ಯ ಮತ್ತು ಕೆಲವು ಈ ಆಯುರ್ವೇದ ಸಾಹಿತ್ಯ ಇಂಥದ್ದನ್ನೆಲ್ಲ ಸ್ವಲ್ಪ ಬೇಡ ಅಂತ ಅಂದ್ಕೊಂಡ್ವಿ. ಅದು ಸಾಹಿತ್ಯವೇ, ಅದು ಬೇಕು ಜನರಿಗೆ. ಆದರೆ ಈಗ ಪ್ರಮುಖ ಸಾಹಿತ್ಯ, ಕನ್ನಡದ ಒಂದು ಸಾಹಿತ್ಯ ಶ್ರೀಮಂತಿಕೆಯನ್ನು ತೋರಿಸುವಂಥ ಪುಸ್ತಕಗಳಿಗೆ ಪ್ರಮುಖವಾಗಿ ಸಪ್ನ, ನವ ಕರ್ನಾಟಕ, ಅಂಕಿತ, ಸ್ನೇಹ, ಸಾಹಿತ್ಯ ಭಂಡಾರ, ಮೈಸೂರಿನ ಈ ಚಂದ ಮತ್ತು ಚೇತನ ಬುಕ್ ಹೌಸ್, ಹೀಗೆ ಸುಮಾರು ಪ್ರಮುಖವಾದಂತಹ ಬುಕ್ ಸ್ಟಾಲ್ಸ್ ಎಲ್ಲ ಕೂಡ ಬರ್ತಿದ್ದಾರೆ. ರಾಜ್ಯದ ಯಾವೆಲ್ಲ ಪ್ರಮುಖ ಪ್ರಕಾಶಕರು ಮತ್ತು ಲೇಖಕರಿದ್ದಾರೋ ಅವರೆಲ್ಲರೂ ಇಲ್ಲಿದ್ದಾರೆ. ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತಂದ್ರೆ ಏನೇನು ಮಾಡ್ತಾ ಇದ್ದಾರೆ? ಒಂದು ಭಾವಗೀತೆ MD ಪಲ್ಲವಿ ಅವರದು, ಇನ್ನೊಂದು ಯಕ್ಷಗಾನ, ಮೂರನೇದು ಒಂದು ರಾಮಾಯಣ ದರ್ಶನದ ಒಂದು ಆಯ್ದ ಭಾಗದ ನಾಟಕ ಇದೆ. ಅದಾದಮೇಲೆ ತಟ್ ಅಂತ ಹೇಳಿ ಅವ್ರದ್ದು ಸೋಮೇಶ್ವರ್ ಅವ್ರದ್ದು 500 ಕಾರ್ಯಕ್ರಮ ಆಯಿತು DD ಚಂದನ. ಅದೊಂದು 52 ದೇಶದಲ್ಲಿ ನೋಡುವಂತಹ ಒಂದು ಮಹೋನ್ನತ ಕಾರ್ಯಕ್ರಮ. ಅದರ ಮಹಾ ಎಪಿಸೋಡು 2 ಗಂಟೆಗಳ ಕಾಲ ಇಲ್ಲಿ 1000 ಜನರು ಮತ್ತೆ ಇಲ್ಲಾಗುತ್ತೆ.